ಸೆಲೆಬ್ರಿಟಿಗೆ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ ಅನ್ನೋದು ನಮ್ ಚಿಂತೆ ಏನಪ್ಪ, ಬೇರೆ ಏನೂ ಇಲ್ಲ. ಅಲ್ಲ ಹಂಗಲ್ಲ, ಬರೀ ಯಾರು ಇವರು ಫ್ಯಾನ್ಸು. ಸೊ 1 ವರ್ಷ ನಡೀತಾನೆ ಇದೆ ಹೋರಾಟ. ಇವ್ರಿಗೆ ಅದೇನು ಅಂತ ಹೇಳಿದ್ರೆ ಅವರು ದೇವ್ರು. ಒಂದು ಸಲ ಪ್ರೆಸಿಡೆಂಟ್ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ, ಇದು ಫಿಕ್ಸ್ ಬರ್ದಿಟ್ಕೊಂಡಾಗ ಹಂಗ ಹೇಳ್ದ. ಹಲೋ ಹಲೋ, ಇದು ನನ್ನ ರಕ್ಷಕ್ ಅಲ್ಲ ಅಲ್ಲ ರಕ್ಷಕ್ ಇದ್ನ ಇದನ್ನ ಹೇಳಿದಾಗ, ರಕ್ಷಾ ಬುಲೆಟ್ ಇದ್ನ ಇದನ್ನ ಹೇಳಿದಾಗ 3 ಅಡಿ ದೂರದಲ್ಲಿದ್ದ. ಯಾಕೆ ಕೇಳಿಸಿರ್ತದಲ್ಲ ಅವನ್ಗೆ. ನಿಮ್ ಕಾಲಕ್ಕೆ ಬೀಳ್ತೀನಿ, ದಯವಿಟ್ಟು ಈ ವಿಷಯಲ್ಲೂ ಬೇಡ. ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತು ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದೀನಿ. ಖುಷಿ ತಪ್ಪಿದೆ ಈಗ. ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಬೇಡ. ಯಾಕೆಂದ್ರೆ ಅಲ್ಲಲ್ಲ ಯಾಕೆ ಅಂತ ಹೇಳ್ತೀನಿ, 1 ನಿಮಿಷ ನೀವೆಲ್ಲೂ ಲೈವ್ ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ. ನೋಡಿ ನಾನು ನಿಮ್ಗೆ ಏನೂ ಕೇಳಿಲ್ಲ ಯಾವತ್ತು ನಿಮ್ಮ ಹತ್ರ. ನಿನಗೆ ತೊಂದರೆ ಮಾಡ್ಬೇಕು ಅನ್ನೋ ನನಗೇನು ಉದ್ದೇಶ ಇದೆ? ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ್ದೀನಿ ಹೊರತು ನಿನಗೆ ಇಲ್ಲಿನ ಸಮಸ್ಯೆ ಏನು ಅಂತ ಹೇಳ್ತೀನಿ. 1 ನಿಮಿಷ, ಇನ್ ನಾಳೆ ನಾಡಿದ್ದು ಜಡ್ಜ್ಮೆಂಟ್ ಬಂದ್ಬಿಡ್ಲಿ, ಬಂದ್ಮೇಲೆ ನಾನು ಖುದ್ದೋಗಿ ಅಲ್ಲ 1 ನಿಮಿಷ ಕೇಳು. ಒಂದ್ ಅಲ್ಲ ಅವ್ನ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅವ್ನ ಏನೋ ಹಾಕಂತದೆ. ನಾನು ಪ್ರಶ್ನೆ ಕೇಳು. ಅಲ್ಲ ಲಾಸ್ಟ್ ಟೈಮ್ ನಿನ್ಗೆ ಹೋಟ್ಲ್ ಹತ್ರ ಅಟ್ಯಾಕ್ ಆಗಿತ್ತಲ್ವಾ? ಹೋಟ್ಲ್ ಹತ್ರನೂ ಅಟ್ಯಾಕ್ ಆಗಿತ್ತು ಅಲ್ವಾ? ಅಲ್ಲಿ ಎಷ್ಟು ಜನ ಇದ್ರು? ಅದು ವಿಡಿಯೋ ಎಲ್ಲ ಇದೆ, ವಿಡಿಯೋ ಇದೆ. ಬಟ್ ಅದು FIR ಆಗಿದ್ಯಾ? FIR ಆಗಿ ಎಲ್ಲವೂ ಆಗಿದೆ. ಚಾರ್ಜ್ ಶೀಟ್ ಹಾಕರಾ? ಅದನ್ನ ಚಾರ್ಜ್ ಶೀಟ್ ಹಾಕಿ ಇನ್ನೂ ಕೊಟ್ಟಿಲ್ಲ ನಂಗೆ. ಅದೇ ಮತ್ತೆ ಒಂದು ವರ್ಷ ಆದ್ರೂ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ, 1 ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಅದು ಮತ್ತೆ 3 ತಿಂಗಳ ಆದ್ಮೇಲೆ ಡಮ್ಮಿ ಕೇಸ್ ಅದು ಮುಗಿದೋಯ್ತು ಕೆಲಸ ಅಂತ. ಈಗ ರಿಪೀಟೆಡ್ ನಿನ್ಗೆ ಡ್ರಾಗರ್ ಇಟ್ಟವ್ರೆ. ಅಲ್ಲ ನಾಳಿದ್ದು ಯಾವಾಗ್ಲಾರು 15 ದಿವಸ ಬಿಟ್ಟು ನೀನೆಲ್ಲ ಸಿಕ್ಕೋ ಅಥವಾ ಮನೆಗೆ ಹುಡ್ಕೊಂಬಂದು ಚಾಕು ಹಾಕ್ರೆ ಏನಪ್ಪಾ ಮಾಡ್ತೀಯಾ? ಇಲ್ಲಿ ಮನೆಗೆಲ್ಲ ಬರಕಾಲ ಬಿಡಿ, ಮನೆಗೆಲ್ಲ ಬರಕಾಲ. ನನ್ನ ಆಫೀಸ್ನಾಗ ಅದ ಬೇರೆ. ಸರಿ ಆಯ್ತು ಏನೋ ಮಾಡ್ಕೋ. ಬಟ್ ಒಂದಂತೂ ನಿಜ, ವಿ ಆರ್ ಯುವರ್ ವೆಲ್ ವಿಶರ್ಸ್, ವಿ ಆರ್ ಕನ್ಸರ್ನ್ ಅಬೌಟ್ ಯು. ಅಲ್ಲ ಎರಡು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿ ರಕ್ಷಕ್ ಫೋನ್ ಮಾಡ್ಕೊಡೋ ಕೇಳ್ಕೊಂಡ ಅದೆಲ್ಲ ಬಿಟ್ಟಾಕಿ. ಈಗ ನಾನೇನ್ ಹೇಳಕ್ ಹೊರಟಿದ್ದೀನಿ, ಏನ್ ಕೇಳ್ಕೊಂಡ ರಕ್ಷಾ ಬುಲೆಟ್? ಅಣ್ಣ ನೀವೇನು ಮಾತಾಡ್ಬೇಡಿ ಅಣ್ಣ, ಇದು ಹೇಳಿದ್ರೆ ನಾನು ಏನು ಮಾತಾಡೋ ಏನ್ ಹೇಳ್ದೆ ಹೇಳು ಅಟ್ಲೀಸ್ಟ್. ಅಲ್ಲ ಅವನು ಹೇಳಿದ್ದು ಅಣ್ಣ, ಪ್ರಥಮಣ್ಣ ನೀವೇನು ಮಾತಾಡಬೇಡಿ, ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಬಟ್ ನೀವೇನಾರು ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರೀತಾರೆ, ನಾನು ಆನ್ಸರ್ ಮಾಡ್ಬೇಕಾಗತ್ತೆ. ಹೌದು ಇಲ್ಲ ಹೇಳಲೇಬೇಕಾಗತ್ತೆ, ನನ್ನ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ. ಆಗ ನಾನೊಂದು ಮಾತಂದೆ, ನೋಡಪ್ಪ ನಾನು ಹೇಳಿ ಬಿಡ್ಲಿ ಅವ್ರು ನೋಟ್ ಮಾಡ್ಕೊಂಡವ್ರೆ. ನಾನೇನ್ ಮಾಡಿದೀನಿ, ದಯವಿಟ್ಟು ಇನ್ 3 ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದೀನಿ. ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ CDR ತೆಗ್ಸ್ತಾರೆ. ಇಲ್ಲಿ ಯಾವ ಬದನೇಕಾಯಿ ತೊಟ್ಟು ಪ್ರಥಮ ಹೇಳಿದ್ರು ನಿಲ್ಸಕ್ಕಾಗಲ್ಲ, ಯಾರು ಹೇಳಿದ್ರು ನಿಲ್ಸಕ್ಕಾಗಲ್ಲ. ನಾನನ್ನ ಮೀಡಿಯಾಗ ಹೋಗೋದನ್ನ ತಡೆದಿಟ್ಟಿದ್ದೀನಿ. ಯಾಕೆಂದ್ರೆ 100 ಜನ ಫೋನ್ ಮಾಡ್ತಾರಣ್ಣ ಡೈಲಿ.